It was at this moment that he knew. He fucked up. ಹೆಲೋ ಹಾಯ್ ದೊಡ್ಡ ಮಂದಿಗೆ ನಮಸ್ಕಾರ ರೀ. ಹೆಂಗದಿರಿ ಎಲ್ಲರೂ? ಇವತ್ತು ರವಿವಾರ, ಎಲ್ಲರೂ ವೀಕೆಂಡ್ ಪ್ಲ್ಯಾನ್ ಮಾಡಿ ಅಡ್ಡಾಡಕ್ಕೆ ಹೋಗಿರೋ. ನಾ ಇಲ್ಲೇ ರೂಮ್ದಾಗ ಸತ್ಯನಗತಿ ಬಿದ್ದೀನಿ ರೀ. ಆವಾಗ ಮಲ್ಕೊಂಡು ಬೇಸರಾಗಿ ಅಡ್ಡಾಡಕ್ಕೆ ಹೋಗ್ಬೇಕಂತ ಅನಿಸ್ತೈತೆ ರೀ. ನಾ ಅನ್ಎಂಪ್ಲಾಯ್ಮೆಂಟ್ ಹುಡುಗ ಕೆಲಸ ಮಾಡೋ ನನ್ನ ಫ್ರೆಂಡ್ಸನ್ನ ಕರ್ಕೊಂಡು ಅಡ್ಡಾಡಕ್ಕೆ ಅಂತೇಳಿ ಹೋಗ್ಕೇನೆ ರೀ. ಎಲ್ಲಂದು ಗೊತ್ತಿಲ್ಲ, ಒಟ್ಟು ಹೋಗ್ತೀವಿ ರೀ. ಲಾಸ್ಟ್ ಟೈಮ್ ಕಬ್ಬನ್ ಪಾರ್ಕ್ ಹೋಗಿದ್ದು, ಈ ಸಲ ಲಾಲ್ಬಾಗ್ ಹೋಗೋಣ ಅಂತೇಳಿ. ಮುಂಬೈ ಲಾಲ್ಬಾಗ್ ಅಲ್ಲ, ಬೆಂಗಳೂರ್ದಾಗ ಒಂದೈತಿ ಅಲ್ಲಿ. ಸಂಡೇ ನೋಡಿ ಸಂಡೇ ಆಮೇಲೆ ಅಡ್ಡಾಡಿ ಸಾಕಾಗಿ ಪಿ ಜಿಗೆ ಬಂದು ಫ್ರೆಶ್ ಆಗಿ ಊಟದು ಮಾಡಿ ರಾತ್ರಿ ವಾಕಿಂಗ್ ಅಂಥೇಳಿ ಹೋಗ್ತೀವಿ ರೀ. ಟೈಮ್ ಆಗಿತ್ತು 12:30 ರಾತ್ರಿ ರೀ. ಚಹಾ ಕುಡಿಬೇಕಂತ ಅನಿಸ್ತೈತೆ ರೀ. ಅವಾಗ ಒಂದು ಕೆಫೆಗೆ ಹೋಗಿ ನಮ್ಮ ದೋಸ್ತ ಎಕ್ಸ್ಪ್ರೆಸ್ಸು ಆರ್ಡ್ರ್ ಮಾಡ್ತಾನೆ ರೀ. ಮುಂದೆ ನೀವು ನೋಡ್ರಿ ಏನು ಆಕೈತೆ ಅಂಥೇಳಿ. अरे मुझे चक्कर आने लग गया अब। ಎಕ್ಸ್ಪ್ರೆಸ್ಸೋ ಟೀ ಫಸ್ಟ್ ಟೈಮ್ ಟ್ರೈ ಮಾಡೀನಿ. ಎಕ್ಸ್ಪ್ರೆಸ್ಸೋ ಟೀದಾಗ ಸಕ್ಕರೆನೂ ಇಲ್ಲ, ಹಾಲು ಇಲ್ಲ, ಬರೀ ಚಹಾ ಪುಡಿ ಕುದಿಸಿ ಕೊಡ್ತಾರೆ ರೀ. ಅದಕ್ಕೆ ಮತ್ತು 100 ರೂಪಾಯಿ ಅಂತಾರೆ. ಆಮೇಲೆ ಆ ಹೊಲಸು ಚಹಾ ಎತ್ತರಿಸಿ ಒಂದು ಡೋನಟ್ ತೊಗೋತೀವಿ, ನಾಲ್ಗೆ ಸಮಾಧಾನ ಆಗಲಿ ಅಂಥೇಳಿ. ಆ ಮಂಡ ಚಹಾ ಕುಲಿ ನನಗೆ ಆ ಡೋನಟ್ ಕಟ್ ಮಾಡಕ್ಕೆ ಬರುವತ್ರಿ. ಅದಕ್ಕೆ ವಿಡಿಯೋ ಇಲ್ಲೋ ಕೈ ಆಗಿದ್ದಕ್ಕೆ ಸ್ವೀಟ್ ಬಂದಿದೆ ಅಣ್ಣ ಆರಾಮ ಚಾಕುನು ಹರತ ಮಾಡಿ ಅರ್ಥ ಮಾಡ್ತಾರೆ ನಿನಗೆ ಏನ ನಿನ್ನ ಕಟ್ ಮಾಡಿ ಕೈ ಮುಗಿತಾನೆ ಅದೆಲ್ಲ ಇದು ಭಾಳ ದೊಡ್ಡದಾಗ್ತೈತಿ. ಹಂಗೆ ಹಂಗೆ ಹಾಕು ಬಯಲು ಹಾಕು ಅಷ್ಟು ಹಂಗೆ ಹಾಕು ಉಗುಳ್ ಬಿಡ್ತಾನೆ ಫೋನ. ಏಯ್ ಅವು ಕಟ್ ಮಾಡಬಾರ್ದು ಹಂಗೆ ಕಟ್ ಮಾಡಿ ನೀ ಆಲ್ರೆಡಿ ಕಟ್ ಮಾಡಿದ್ದೀನಿ. ಕಟ್ ಮಾಡಿ ಅದನ್ನೇ ಕಟ್ ಮಾಡು. ತಿನ್ನ ಹೇತಮ್ಮೆ ಬಿಡ ಮಸ್ತ್ ಮಗನ ಒಂದು ತಿನ್ನಿ ನೋಡಿ ಇನ್ನೂ ತಿಂದಿಲ್ಲ ಹೇಳ್ತೀನಿ ತಿಂತೀನಿ ಹೌ ಇಟ್ಸ್ ಬ್ರೋ? ಕೈ ಐತೆ ಗುಡ್ ಅಡ್ಡಿಲ್ಲ. ಓಕೆ ಏನು ಕುಡ್ದು ಕೆಮಿ ಚಾ ಅದ ಹೊಲಸು ವಿಷಯಕ್ಕಿಂತ ಹೊಲಸದ. ಅದಕ್ಕೆ 100 ರೂಪಾಯಿ ಡೊನೇಟ್ ಒಂದು ಅದ. ಅವನು 500 ರೂಪಾಯಿ ಪೇ ಮಾಡಿದೆ. ಅದನ್ನ ಬೆಳಗಾವ 500 ರೂಪಾಯಿ ಹೊಟ್ಟೆ ತುಂಬ ಹೊಟ್ಟೆ ಡಾಬಾದಾಗ ತಿಂದು ಬಂದ ಅವನು ಹೋದ. ಇವಾಗ ಟೈಮಲ್ಲಿ ಇಲ್ಲದು ಇಲ್ಲಲೇ ಅದಕ್ಕೆ ಪ್ರಾಬ್ಲಮ್. ಅದು ರಾತ್ರಿ 12 ಗಂಟೆಗೆ ಬಂದು ತಿನ್ನಾತು. ಈ ಟೈಮಲ್ಲಿ ಇನ್ನೂ ಬೇರೆ ಕೆಫೆ ಓಪನ್ ಇದ್ರೆ ನಾವು ಹೋಗ್ತಿದ್ರೆ ಬೇರೆ ಆಪ್ಷನ್ ಇರ್ತಿಲ್ಲ. ಅಲ್ಲಿ ಹೋಗಿ ಅದನ್ನ ಕೊಡಿಸ್ತಿದ್ದ ನಮಗೆ.
ಗೊತ್ತಿತ್ತೆ ಲೊಕೇಶನ್. ಲೊಕೇಶನ್ ಇದೆ ಓಪನ್ ಇಟ್ಲ ಅಲ್ಲ ನಿನಗೆ ಟೇಸ್ಟ್ ಗೊತ್ತೈತೆ ಅದು. ನಮ್ಮ ಜೀವಗಳು ಉಳಿಸ್ಬೇಕಂದ್ರೆ ನಿನಗೆ ಇದು ಬರಲಿಲ್ಲ. ಅಪಾಯಕಾರಿ 2 ಜೀವಗಳ ಬಲಿ ಕೊಟ್ಟಿದ್ದೀವಿ ಒಮ್ಮೆ.